ಎವ್ರಿ ಟೈಮ್ ವೆನೆವರ್ ಲ್ಯಾಂಡ್ಸ್ಕೇಪಲ್ಲಿ ಹರಡಿರೋ ಹಳ್ಳಿಯ ದಾರಿಗಳಲ್ಲಿ ರೈಡ್ ಮಾಡ್ತೀನೋ ಎವ್ರಿ ಕಿಲೋಮೀಟರ್ ವರ್ತ್ ಇಟ್ ಅನಿಸುತ್ತೆ. ಹಲವು ಲ್ಯಾಂಡ್ಸ್ಕೇಪ್ನ ಮಧ್ಯದಲ್ಲಿ ಹೋಗೋ ದಾರಿಗಳು, ದಾರಿಯ ಮಧ್ಯದಲ್ಲಿ ಸಾಗೋ ಮೇಕೆಯ ಗುಂಪುಗಳು, ದೂರ ದೂರಕ್ಕೆ ಕಾಣೋ ಬೆಟ್ಟ ಗುಡ್ಡಗಳು, ಹಾಗೆ ಹಳ್ಳಿಯಲ್ಲಿರೋ ಪುಟ್ಟ ಪುಟ್ಟ ಕೆರೆಗಳು ನೋಡಿ ಖುಷಿಪಟ್ಟೆ. ಇನ್ ದಿಸ್ ಸೋಲೋ ಜರ್ನಿ ಇಟ್ಸ್ ನಾಟ್ ಅಬೌಟ್ ಎಕ್ಸ್ಪ್ಲೋರಿಂಗ್ ದ ಪ್ಲೇಸಸ್, ಇಟ್ಸ್ ಅಬೌಟ್ ಮೇಕಿಂಗ್ ದ ಮೈಲ್ಸ್ ಕೌಂಟ್. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಚಿತ್ರದುರ್ಗ ಕಡೆಗೆ ರೈಡ್ ಮಾಡುವೆನು. ಹಾಯ್, ದಿಸ್ ಈಸ್ ಅ ಟ್ರಾವೆಲ್ ಅವರ್. ವೆಲ್ಕಮ್ ಟು ಅ ನ್ಯೂ ಸೀರೀಸ್ ಕಾಲ್ಡ್ ಸೋಲೋ ಬಿಯಾಂಡ್ ಲ್ಯಾಂಡ್ಸ್ಕೇಪ್ಸ್. So hello, good morning from the ಚಾರ್ಮಾಡಿ ಘಾಟ್. ಸೊ ಫೈನಲಿ ಇವತ್ತೊಂದು ರೈಡ್ ಹೋಗ್ತಿದ್ದೀನಿ. ಇಟ್ಸ್ ನಾಟ್ ಅ ಶಾರ್ಟ್ ರೈಡ್, ಸೊ ಒಂದು ಲಾಂಗ್ ರೈಡ್ ಹೋಗೋ ಅಂಥೇಳಿ ಈಗ ಹೊರಟಿದ್ದೀನಿ. ಸೊ ಈ ರೈಡ್ ಬಂದುಬಿಟ್ಟು ಚಿತ್ರದುರ್ಗ ಹೋಗ್ತಿದ್ದೀನಿ. ಸೊ ಫಸ್ಟ್ ಚಿಕ್ಕಮಂಗ್ಳೂರು ದಾಟಿ ಮತ್ತು ಚಿತ್ರದುರ್ಗ ಹೋಗೋದಂತೇಳಿ. ಸೊ ಈಗ ಈ ಬ್ಯೂಟಿ ನೋಡೋ ಅಂತೇಳಿ ಒಮ್ಮೆ ನಿಲ್ಲಿಸಿದ್ದೀನಿ ಇಲ್ಲಿ. ಆಲ್ಮೋಸ್ಟ್ ಈಗ ಕವರ್ ಆಗಿದೆ. ಐ ಮೀನ್ ಮನೆಯಿಂದ ಇಲ್ಲಿ ತನಕ ವೀಡಿಯೋನೇ ಮಾಡಲಿಲ್ಲ, ಯಾಕಂದರೆ ಫುಲ್ ರೋಡು ಹಾಳಾಗಿತ್ತು, ಹಾಗೆ ಫುಲ್ ಟ್ರಾಫಿಕ್ಕು ಇತ್ತು. ಅದರಲ್ಲಿ ಎಂತ ಅಂತ ಮಾತಾಡೋದೇಳಿ. ಹಾಗೆ ಇದೇ ಫಸ್ಟ್ ಸ್ಟಾಪು. ಫ್ಯೂಲಿಗೊಮ್ಮೆ ಸ್ಟಾಪ್ ಹಾಕಿದ್ದೆ, ಹಾಗೆ ದಿಸ್ ಇಸ್ ದ ಸೆಕೆಂಡ್ ಸ್ಟಾಪ್. ಸೊ ಹೋಗೋಣ ಬನ್ನಿ. ಚಾರ್ಮಾಡಿ ಬ್ಯೂಟಿ ಇಸ್ ಸೋ ಅಮೇಝಿಂಗ್ ಬ್ರೋ. ಲಿಟ್ರಲಿ ಕಾಂಟ್ ಎಕ್ಸ್ಪ್ಲೈನ್ ದ ಬ್ಯೂಟಿ. ಹಿಂಗಿದೆ. ಇವತ್ತು ಮಳೆ ಇಲ್ಲ, ವೆದರ್ ಅಂತೂ ಸಖತ್ತಾಗಿದೆ. ಮಳೆ ಇದ್ದರೆ ಆ್ಯಸ್ ಯೂಶ್ವಲ್ ಕ್ಯಾಮರಾ ಆನ್ ಮಾಡಲಿಕ್ಕಾಗಲ್ಲ, ಹಾಗೆ ಫುಲ್ ಬೊತ್ತೆ ಆಗಿಬಿಡ್ತೀನಿ. ಎನಿವೇಸ್ ಲೆಟ್ಸ್ ಸ್ಟಾರ್ಟ್. ಮನೆಯಿಂದ ಹೊರಡಬೇಕಾದ್ರೆ 8 ಗಂಟೆ, ಬೆಳಿಗ್ಗೆ 8 ಗಂಟೆಗೆ ಹೊರಟೆ. ಹಾಗೆ ಹತ್ರ ಸಂಜೆ 4 ಗಂಟೆಯಲ್ಲಿ ಅಲ್ಲಿಗೆ ರೀಚ್ ಆಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಕತ್ಲೆ ಆಗೋಷ್ಟರ ಒಳಗೆ ರೀಚ್ ಆಗಬೇಕು. ತುಂಬ ಪಿಟ್ ಸ್ಟಾಪ್ ಹಾಕೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಸೊ ಈ ಚಿತ್ರದುರ್ಗ ರೈಡ್ ಬಂದುಬಿಟ್ಟು ಅಂದ್ಕೊಂಡ ಪ್ರಕಾರದಲ್ಲಿ 3 ಡೇಸ್ ರೈಡ್ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಹೋಗಿ ಸ್ಟೇ ಆಗಿ ನಾಳೆ ಫುಲ್ ಚಿತ್ರದುರ್ಗ ಎಕ್ಸ್ಪ್ಲೋರ್ ಮಾಡ್ತಾ ಆದಿತ್ಯವಾರ ಸಂಡೇ ರಿಟರ್ನ್ ಬರೋದಂತೇಳಿ. ಸೊ ಇವತ್ತು ಶುಕ್ರವಾರ ಹೋಗಿ ಶನಿವಾರ ಫುಲ್ ಎಕ್ಸ್ಪ್ಲೋರ್ ಮಾಡಿ ಆದಿತ್ಯವಾರ ರಿಟರ್ನ್ ಬರೋದಂತ ಇದ್ದೀನಿ. ಸೊ ಆ ಪ್ಲ್ಯಾನಲ್ಲಿ ಇದ್ದೀನಿ, ನೋಡೋಣ. After riding through the beautiful mountains of ಚಾರ್ಮಾಡಿ, I finally said goodbye to the ಚಾರ್ಮಾಡಿ. ಕೊಟ್ಟಿಗೆಹಾರದಲ್ಲಿ ಒಮ್ಮೆ ಪಿಟ್ ಸ್ಟಾಪ್ ಹಾಕಿ ಬೆಳಗಿನ ತಿಂಡಿ ತಿಂದ್ಕೊಂಡು ಮುಂದೆ ಹೊರಟೆ. ಸೊ ಈಗ ಚಿಕ್ಕಮಗಳೂರಿಂದ ಕಡೂರು ಹೋಗೋ ದಾರಿಯಲ್ಲಿ ಈಗ ಮಧ್ಯದಲ್ಲಿ ಇದ್ದೀನಿ. ಈಗ ಸೊ ಬಾರಿಗೆ ಆಗ್ತಿತ್ತು, ಹಾಗೆ ಒಮ್ಮೆ ಪಿಟ್ ಸ್ಟಾಪ್ ಹಾಕಿದೆ. ಇನ್ನು ನನಗೆ ಚಿತ್ರದುರ್ಗ ಹೋಗಲಿಕ್ಕೆ 140 ಕಿಲೋಮೀಟರ್ಸ್ ಇದೆ. 2.5 hours ಇನ್ನೂ ರೈಡ್ ಇದೆ. ಸೊ ಪೀಸ್ಫುಲ್ ವೆದರ್ ಇದೆ, ಬಿಸಿಲಿದೆ, ಸನ್ನಿ ಇದೆ, ಆದರೂ ತಂಪು ಗಾಳಿ ಬೀಸ್ತಾ ಉಂಟು. ಸೊ ನಾನಲ್ಲಿ ಚಿತ್ರದುರ್ಗದಲ್ಲಿ ಈಗ ಡೈರೆಕ್ಟ್ ಹೋಗೋದು ನನ್ನ ಸ್ಟೇ ಕಡೆ ಹೋಗ್ತೀನಿ. ಮತ್ತು ಅದರ ನಂತರ ಎಲ್ಲಿಗಾದರೂ ಹೋಗೋದಿದ್ರೆ ಹೋಗೋಣ ಅಂತಿದ್ದೀನಿ. ಚಿತ್ರದುರ್ಗ ರೀಚ್ ಆಗೋಕ್ಕೆ ಇನ್ನು 140 ಕಿಲೋಮೀಟರ್ ದೂರ ಇದ್ದರೂ ನಿಧಾನವಾಗಿ ರೈಡ್ ಮಾಡ್ತಿದ್ದೆ. ಆ್ಯಸ್ ಐ ಮೆನ್ಷನ್ಡ್ ಅರ್ಲಿಯರ್, ನಾನು ಹೆಚ್ಚು ಎಲ್ಲಿಯೂ ಪಿಟ್ ಸ್ಟಾಪ್ ಹಾಕಲ್ಲ ಅಂತೇಳಿ. ಬಟ್ ಥರದ ಹೂವುಗಳು, ದೂರಕ್ಕೆ ಕಾಣೋ ವಿಂಡ್ ಮಿಲ್ ಹಾಗೂ ಬೆಟ್ಟ ಗುಡ್ಡಗಳು ನೋಡ್ತಾ ಹೋಗ್ತಿದ್ದಂತೆ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ನೋಡಿದೆ. ಇನ್ನು 2.5 hour ಜರ್ನಿ ಇದ್ದರೂ ಕೂಡ, ಸಮಯ ಮೀರಿದ್ರೂ ಕೂಡ, ಐ ಸೆಟ್ ಔಟ್ ಟು ಟ್ರೇಲ್ ದ್ಯಾಟ್ ಪ್ಲೇಸ್ ಫಸ್ಟ್. ಹೋಗೋ ದಾರಿಯಲ್ಲಿ ಹೂವಿನ ಗಿಡಗಳು ಸುಮಾರು ಇತ್ತು, ಅದು ನೋಡಿ ಖುಷಿ ಆಯಿತು. ಹಾಗೆ ಈಚೆ ರೂಟ್ ತೊಗೊಂಡೆ. ಈಚೆ ರೂಟ್ ಬರುವಾಗ ಬೆಟ್ಟದಲ್ಲಿ ಒಂದು ದೇವಸ್ಥಾನ ಕಾಣಿತು. ಹಾಗೆ ಆಫ್ ರೋಡ್ ಮಾಡ್ಕೊಂಡು ಬಂದೆ ಮೇಲೆ ಗೊತ್ತಾಯಿತು ಈ ಥರ ವ್ಯೂ ಇದೆ ಅಂತೇಳಿ. ಸಖತ್ತಾಗಿದೆ ಮಾತ್ರ. ಮೇಲೊಂದು ದೇವಸ್ಥಾನ ಇದೆ, ಅದು ಓಪನ್ ಇದೆಯಾ ಇಲ್ವಾ ಗೊತ್ತಿಲ್ಲ. ಬನ್ನಿ ಹೋಗೋಣ. ಅಕ್ಕ ಟೀ ಇದೆಯಾ ಕಾಫಿ ಟೀ ಏನಾದರೂ ಇದೆಯಾ? ಸೊ ಇಲ್ಲಿ ಬಂದೆ. ಈಗ ಒಂದು ಕಾಫಿ ಕುಡ್ಕೊಂಡು ಹೋಗೋ ಅಂತೇಳಿ
ಇಲ್ಲಿ ಬಂದಿದ್ದೀನಿ ಈಗ. ಲೆಟ್ಸ್ ಹ್ಯಾವ್ ಅ ಕಾಫಿ. ಫ್ರೆಂಡ್ಸ್ ಯಾರಿಲ್ಲ ಒಬ್ಬರು ಬರಲಿಲ್ಲ ತುಳು ಬರುತ್ತಾ ತುಳು ಭಾಷೆ ಅಲ್ಲ ಮಾತಾಡಲಿ ಗೊತ್ತಾಗ್ಬಿಡ್ತೀನಿ ತುಳು ಭಾಷೆ ಮಾತಾಡೋದು ನಾವು ಮಂಗಳೂರಿನವ್ರೆ. ಅದೇ ಅದೇ. It was pleasant meeting people over there. After having a cup of coffee, I sat back on roads. ಒಂದು ಫೋಟೋ ತಗೊಳ್ಳೋ ಇಲ್ಲಿ ಟೋಲ್ ಗೇಟ್ ಇದು ಎಲ್ಲ ನೋಡ್ತಿದ್ದಾರೆ ಮಾರೆ. ಯಾಕೆ ಈ ಬೈಕ್ನ ಫಸ್ಟ್ ಟೈಮ್ ನೋಡೋದು ಇವರಿಗೆ. ಸುತ್ತಮುತ್ತ ತುಂಬ ಟ್ರೈಲ್ಸ್ ಇದೆ. ಬೆಟ್ಟ ಹತ್ತಲಿಕ್ಕೆಲ್ಲ ತುಂಬ ಅಂದರೆ ತುಂಬ ಟ್ರೈಲ್ಸ್ ಇದೆ. ಕೆಲವೆಲ್ಲ ಕಷ್ಟ ಇದೆ ಹೋಗ್ಲಿಕ್ಕೆ, ರೋಡೆಲ್ಲ ಹಾಳಾಗಿದೆ. ಮೊಬೈಲ್ ಮೌಂಟ್ ಇಲ್ಲದ ಕಾರಣ 25 ಸತಿ ನಿಲ್ತು ರೂಟ್ ನೋಡೋದೇ ಗತಿ. ಸ್ಟಿಲ್ 100 ಕಿಲೋಮೀಟರ್ಸ್ ಲೆಫ್ಟ್ ಫಾರ್ ದ ಸ್ಟೇ. ಎಂದ ಮೋಣೆ. ಸೋ ಕೂಲ್. ಇಂಥ ಹಳ್ಳಿ ದಾರಿ ಎಲ್ಲ ತುಂಬ ಖುಷಿ ಕೊಡುತ್ತೆ. ಫುಲ್ ಲ್ಯಾಂಡ್ಸ್ಕೇಪ್. ಇಂಥ ಲ್ಯಾಂಡ್ಸ್ಕೇಪ್ ಎಲ್ಲ ತುಂಬ ಖುಷಿ ಕೊಡುತ್ತೆ. ನೋಡಿ ಹೇಗೆ ಫುಲ್ ಲ್ಯಾಂಡ್ಸ್ಕೇಪ್ ಎಂತ ಎಷ್ಟು ದೂರ ದೂರ ಕಾಣ್ತೊಟ್ಟು ನೋಡಿ. ಸೋ ಬ್ಯೂಟಿಫುಲ್. ಟೋಟಲ್ ಆಗಿ 165 ಕಿಲೋಮೀಟರ್ಸ್ ಸದ್ಯಕ್ಕೆ ಕವರ್ ಮಾಡಿದ್ದೀನಿ. ಇನ್ನು 100 ಕಿಲೋಮೀಟರ್ಸ್ ಇದೆ. ಅಗೇನ್ ಅ ಪಿಚ್ ಸ್ಟಾಪ್. ಇನ್ನು ಸ್ಟೇ ಕಡೆಗೆ ಹೋಗಲಿಕ್ಕೆ ಇನ್ನೂ 100 ಕಿಲೋಮೀಟರ್ಸ್ ಇದೆ. ಹೊಸದುರ್ಗದಿಂದ ಒಂದು 40 ಕಿಲೋಮೀಟ್ರ್ ಇದೆ ಇನ್ನು ಚಿತ್ರದುರ್ಗ ಹೋಗಲಿಕ್ಕೆ. ಈಗ ಟೈಮ್ ಬಂದುಬಿಟ್ಟು 2 ಗಂಟೆ ಆಗಿದೆ. ಫುಲ್ ಲಾಂಗ್ ಸ್ಟ್ರೆಚ್ ಇದೆ. ಹಾಗೆ ಒಮ್ಮೆ ಪಿಚ್ ಸ್ಟಾಪ್ ಆಗಿದೆ. ವೈಲ್ ರೈಡಿಂಗ್ ಥ್ರೂ ದ ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್ಸ್, ಹೈವೇದಲ್ಲಿ ಪಕ್ಕದಲ್ಲಿರೋ ಒಂದು ಕೆರೆ ನೋಡಿದೆ. ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಲು ಆ ಕೆರೆ ಕಡೆ ಹೊರಟೆ. ಸೊ ಇನ್ನೇನು ಸ್ಟೇ ಕಡೆಗೆ ಹೊರಡುವ ಒಂದು 50 ಕಿಲೋಮೀಟ್ರ್ ಇದೆ ಇನ್ನು ಹೋಗಲಿಕ್ಕೆ. ಆ ಹೋಗ್ತಾ ದಾರಿಯಲ್ಲಿ ಒಂದು ಒಳ್ಳೆಯ ಲೊಕೇಶನ್ ಸಿಕ್ತು. ಸೀರಿಯಸ್ ಸುತ್ತಮುತ್ತ ಗ್ರೀನರಿ, ಇದರಲ್ಲಿ ಬೆಟ್ಟ, ಸಖತ್ ಪೀಸ್ಫುಲ್ ಆಗಿದೆ. ಸ್ವಲ್ಪ ಇಲ್ಲಿ ಪೀಸ್ಫುಲ್ ಆಗಿರೋ ಒಂದು ವೈಬ್ನ ಮ್ಯಾಚ್ ಮಾಡ್ತಿದ್ದೀನಿ ಅಷ್ಟೇ. ಸೊ ಮನೆಯಿಂದನೇ ಒಂದು ಕಪ್ ಹಾಲು ತಂದಿದ್ದೆ ಬಾಟ್ಲಲ್ಲಿ ಹಾಕಿ. ಹಾಗೆ ಕ್ಯಾಂಪಿಂಗ್ ಸ್ಟವ್ ಮತ್ತು ಕ್ಯಾಂಪಿಂಗ್ ಗ್ಯಾಸ್ ಎಲ್ಲ ತಂದಿದ್ದೀನಿ. ಸೊ ಈ ಏರಿಯಾದಲ್ಲಿ ಕಾಫಿ ಮಾಡ್ಕೊಂಡು ಕುಡಿಯುವ. ಹಾಗೆ ಒಂದು ಬಿಸ್ಕೆಟ್ ಇದೆ. ಈ ವ್ಯೂನ ಎಂಜಾಯ್ ಮಾಡ್ತಾ ಕೆರೆಯ ಪಕ್ಕದಲ್ಲಿ ರಿಲ್ಯಾಕ್ಸ್ ಮಾಡೋದು ನೆಮ್ಮದಿ ಕೊಡುತ್ತೆ. ಅದರಲ್ಲೂ ಅಕ್ಕಿಯ ಕೂಗು, ದೂರಕ್ಕೆ ಕಾಣೋ ಬೆಟ್ಟಗುಡ್ಡಗಳು, ಹಾಗೆ ಕಾಫಿಯ ಜೊತೆ ಒಂದು ಬಿಸ್ಕೆಟ್ ತಿನ್ನೋ ಒಂದು ಫೀಲಿಂಗ್. ಇಟ್ಸ್ ಜಸ್ಟ್ ಅನದರ್ ಕೈಂಡ್ ಆಫ್ ಪೀಸ್. ಇಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾ ನಾನು ಮುಂದೆ ಹೊರಟೆ. ಸೊ ಈ ಲೊಕೇಶನಿಂದ ಈಗ ಹೊರಡೋ ಸಮಯ ಬಂತು. ಈಗ ಟೈಮ್ ಬಂದುಬಿಟ್ಟು 4:49 ಆಗಿದೆ. ಇನ್ನು 40 ಕಿಲೋಮೀಟರ್ಸ್ ಇದೆ ಸ್ಟೇಗೆ ಹೋಗಲಿಕ್ಕೆ. ಸೊ ಈಗ ಸ್ಟೇಗೆ ಹೊರಟೆ, ಸೇಯಿಂಗ್ ಗುಡ್ ಬೈ ಟು ದಿಸ್ ಪ್ಲೇಸ್. ಸೊ ಈ ಲೊಕೇಶನ್ ತುಂಬ ಬ್ಯೂಟಿಫುಲ್ ಆಗಿದೆ. ಕ್ಯಾಂಪಿಂಗ್ ಲೊಕೇಶನ್ ಅಂತಲೂ ಹೇಳ್ಬೋದು, ಇದು ಕ್ಯಾಂಪ್ ಸೈಟ್ ಅಂತಲೇ ಹೇಳ್ಬೋದು. ತುಂಬ ಪೀಸ್ಫುಲ್ ಆಗಿದೆ. ಯಾರು ಜನನೇ ಬರಲ್ಲ. ಒಬ್ಬರು ಬಂದ್ರಷ್ಟೇ, ಅವರು ಹಾಗೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಬಂದದಷ್ಟೇ. ಟ್ರಾವೆಲ್ ಹವ್ಯಾಕೆ HAWK ನಾಳೆ ಮಾತ್ರ ಇಲ್ಲೆಲ್ಲ ಉಳ್ಕೊಳಕ ಆಗಲ್ಲ. ಅದೇ ನಾ ಈಗ ಹೊರಡ್ತೀನಿ. ಹಾಗಾದ್ರೆ ದಾವಣಗೆರೆ ಹೋಗ್ತೀನಿ. ನಿಮ್ಮೂರು ಇಲ್ಲೇನಾ? ನಮ್ದು ಇದೇ ಊರು ಇಲ್ಲೇ ಇದೇನಾ? ಸರಿ ಸರಿ ಆಫ್ಟರ್ ಸ್ಪೆಂಡಿಂಗ್ ಅ ವರ್ತ್ಫುಲ್ ಟೈಮ್ ಎಟ್ ಅ ರಿವರ್ ಸೈಡ್, ನಾನು ಚಿತ್ರದುರ್ಗ ರೀಚ್ ಆದೆ. ಅನ್ಫಾರ್ಚುನೇಟ್ಲಿ ಸಮ್ ನೇಟಿವ್ ಹೇಳಿದಾಗೆ ಗಣೇಶದ ಹಬ್ಬ ಇರೋ ಕಾರಣ ಚಿತ್ರದುರ್ಗದಲ್ಲಿ ಸ್ಟೇ ಮಾಡೋಕ್ಕಾಗಲ್ಲ ಅಂತೇಳಿ. ಸೊ ನಾನು ದಾವಣಗೆರೆ ಕಡೆ ಹೊರಟೆ. ಆ 3 ಜನ ಹುಡುಗರು ನನ್ನ ಚಾನಲ್ ಬಗ್ಗೆ ಕೇಳಿ ಸಬ್ಸ್ಕ್ರೈಬ್ ಮಾಡಿದರು. ಹ್ಯಾಪಿ ಟು ಶೇರ್ ವಿತ್ ಯು ಗೈಸ್. ಸ್ಯಾಡ್ಲಿ ಚಿತ್ರದುರ್ಗ ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ. ಇದೊಂದು ಲಾಂಗ್ ರೈಡ್ ಆಗಿದ್ದು
ಹೆಚ್ಚು ಪ್ಲೇಸ್ನ ಕವರ್ ಮಾಡೋದಿದ್ದರೂ ನನಗೆ ಈ ಒಂದು ರೈಡು ಖುಷಿ ಕೊಡ್ತು. ನೆಕ್ಸ್ಟ್ ಯಾವ ಪ್ಲೇಸಿಗೆ ಹೋಗ್ತೀನಿ ನೋಡೋಕ್ಕೆ ಸ್ಟೇ ಟ್ಯೂನ್ಡ್. ಸೊ ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯು ಗಾಯ್ಸ್ ನೋ ದಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮುಂದೆ ಹೀಗೆ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ದಿಸ್ ಈಸ್ ಟ್ರಾವೆಲ್ ವ್ಯಾಕ್ ಸೈನಿಂಗ್ ಆಫ್.